ಸೊ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಈ ರೀತಿ ನಿಮಗೆ ಒಂದು UUCMS ಲಾಗಿನ್ ಅಂದ ತಕ್ಷಣ ಈ ರೀತಿ ಒಂದು ಪೇಜ್ ಬರ್ತದೆ. ಸೊ ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ಯೂಸರ್ ನೇಮ್ ಇದೆಯಲ್ಲ, ಅಲ್ಲಿ ಏನು ಹಾಕಬೇಕಂದ್ರೆ ನಿಮ್ಮ ರಿಜಿಸ್ಟರ್ ನಂಬರು, ಆಮೇಲೆ ಪಾಸ್ವರ್ಡು, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಕ್ಯಾಪ್ಚಾ ಅಂದರೆ ಇದು ಇರುತ್ತಲ್ಲ, ಇದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಲಾಗಿನ್ ಆಗಿ ಕರೆಕ್ಟ್ ಪಾಸ್ವರ್ಡ್ ಆಫ್ ನಿಮಿಷ ಪಾಸ್ವರ್ಡ್ MJ24. ಸೊ ಲಾಗಿನ್ ಆಗೋಣ. ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಒಂದು ನಿಮಿಷ 21353. ಸೊ ಈ ರೀತಿ ಒಂದು ಪೇಜ್ ಬರ್ತದೆ. ಸೊ ಇಲ್ಲಿ ನೀವು ಆಧಾರ್ ರಿವ್ಯಾಲಿಡೇಟ್ ಮಾಡಿಲ್ಲ ಅಂದರೆ ಆಧಾರ್ ರಿವ್ಯಾಲಿಡೇಟ್ ಮಾಡಬೇಕು. ಓಕೆ, ಸೊ ಈ ರೀತಿ ಬಂದಾಗ ಇಲ್ಲಿ 3 ಡಾಟ್ ಬರಲ್ಲ. ಸೊ ಸಮಸ್ಯೆ ಏನಾಗ್ತಾಯಿದೆ ಅಂದರೆ ಇಲ್ಲಿ 3 ಡಾಟ್ ಬರಬೇಕು ಅಂಥೇಳಿ. ಓಕೆನಾ, ನಿಮಿಷ ಇಲ್ಲಿ 3 ಡಾಟ್ ಬರಬೇಕು. ಇಲ್ಲಿ 3 ಡಾಟ್ ಬಂದರೆ ಮಾತ್ರ. ಸೊ 3 ಡಾಟ್ ಬರಲಿಲ್ಲ ಅಂದರೆ ಏನು ಮಾಡ್ಬೇಕು ತಾವು? ಸೊ ಇಲ್ಲಿ ಒಂದು ಬ್ಲೂ ಕಲರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ. ಸೊ ಇಲ್ಲೇನಂದರೆ ಮ್ಯಾನೇಜ್ ಪ್ರೊಫೈಲ್ ಅಂತ ಹೇಳಿದೆ. ಸೊ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಿಂಗೆ ಆಧಾರ್ ರಿವ್ಯಾಲಿಡೇಟು. ಸೊ ಇವಾಗ ಏನಾಯಿತು, 3 ಡಾಟ್ ಬಂದು. ಸೊ ಓಕೆನಾ, 3 ಡಾಟ್ ಬರಲೇಬೇಕು, ಇಲ್ಲಾಂದರೆ ಅದು ಅಲ್ಡೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ. ಸೊ ಇವಾಗ ನೋಡಿ ಸ್ಟೂಡೆಂಟು ಅಕಾಡೆಮಿಕ್ಸು. ಸೊ ಅಕಾಡೆಮಿಕ್ ಮೇಲೆ ನೋಡಿ ಕೋರ್ಸ್ ರಿಜಿಸ್ಟ್ರೇಷನ್ ಇದೆ. ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೋರ್ಸ್ ರಿಜಿಸ್ಟ್ರೇಷನ್, ಸೊ ಇಲ್ಲಿ ಬಂತು. ಸೊ ಈಗ ಸೆಕೆಂಡ್ ಸೆಮಿಸ್ಟರ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ನಾವು. ಓಕೆನಾ, ಸೊ ಇಲ್ಲೇನು ಮಾಡಿ, ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆದಾಗ ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಹಿಂಗೆ. ಸೊ ಇಲ್ಲಿ ನೋಡಿರಿ, ಆಲ್ರೆಡಿ ಮ್ಯಾಂಡೇಟ್ರಿ ಇರುವಂಥ ಸಬ್ಜೆಕ್ಟ್ಸ್ಗಳು ಇರ್ತವೆ. ಸೊ ನಿಮಗೆ ಒಂದು ಸ್ವಲ್ಪ ಟೋಟಲ್ 23 ಆಗಬೇಕು. ಆ 23 ರೀತಿ ನೀವೇನು ಮಾಡ್ಬೇಕಂದ್ರೆ ಕೋರ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಟೋಟಲ್ 23 ಆಗಬೇಕು. ಸೊ ಈ ರೀತಿ. ಸೊ ಕೆಳಗಡೆ ತೋರಿಸ್ತಾ ಇದೆ ನಿಮಗೆ 23. ಓಕೆನಾ. ಸೊ ಇವಾಗ ಏನು ಮಾಡಿಬಿಡಿ, ಸಬ್ಮಿಟ್ ಕೊಟ್ಬಿಡ್ರಿ. ಸೊ ಎಸ್. ಸೊ ಇಲ್ಲಿಗೆ ಏನಾಯ್ತು ಅಂದರೆ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಈ ರೀತಿ ಮಾಡಿರಿ ನೀವು ಕೂಡ. ಸೊ ಏನೇ ಡೌಟ್ ಇದ್ದರೂ ಕೂಡ, ಕೆಲವೊಂದು ಸಲ ಡೌಟ್ಸ್ ಹೆಂಗಿರ್ತಾವಪ್ಪ ಅಂದ್ರೆ, ತಾವು ಏನೋ ಆಧಾರ್ ರಿವ್ಯಾಲಿಡೇಟ್ ಮಾಡಲಿಲ್ಲ ಅಥವಾ ಅದರಲ್ಲಿ ಏನಾದ್ರು ಚೇಂಜಸ್ ಆಗಿತ್ತು ಅಂದರೂ ಕೂಡ ನಿಮ್ಗೆ ಸಮಸ್ಯೆಗಳು ಆಗ್ತಾವೆ. ಸೊ ಎಲ್ಲರಿಗೂ ಧನ್ಯವಾದಗಳು.